ಹಾಯ್ ಫ್ರೆಂಡ್ಸ್, ಇವತ್ತು ಪಡ್ಡುನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಮೊದಲಿಗೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಪಡ್ಡು ಮಾಡೋದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಆನಿಯನ್ನು, ಆಮೇಲೆ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದೇ ಥರದ ಸೊಪ್ಪಿದ್ರೂ ಹಾಕ್ಬೋದು ಇದಕ್ಕೆ. ನುಗ್ಗೆ ಸೊಪ್ಪಾಗಲಿ, ಪಾಲಕ್ ಸೊಪ್ಪಾಗಲಿ, ಮಕ್ಕಳು ಏನು ತರಕಾರಿ ತಿನ್ನಲ್ಲ, ಸೊಪ್ಪು ತಿನ್ನಲ್ಲ ಅಂತಿರ್ತಾರೋ ಅಂಥ ಟೈಮಲ್ಲಿ ಇದೆಲ್ಲವನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ದೋಸೆ ಹಿಟ್ಟಿಗೆ ಹಾಕ್ಬಿಟ್ಟು ಈ ಥರ ಪಡ್ಡು ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗಲ್ಲ, ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನು ಫುಲ್ಲು ಚಿಕ್ಕದಾಗಿ ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎರಡು ಬೌಲಷ್ಟು ಈರುಳ್ಳಿ, ಆಮೇಲೆ ಕ್ಯಾರೆಟ್ ತುರಿನ ಚೆನ್ನಾಗಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಈರುಳ್ಳಿ, ಕ್ಯಾರೆಟ್ ತುರಿ, ಆಮೇಲೆ ಸಬ್ಬಸ್ಗೆ ಸೊಪ್ಪು, ಇದನ್ನು ಅಷ್ಟೇ. ಡೈರೆಕ್ಟಾಗಿ ಕೊಟ್ಟರೆ ಮಕ್ಕಳು ತಿನ್ನಲ್ಲ. ಈ ಥರ ಪಡ್ಡುಗಾಗಲಿ ಬೋಂಡಕ್ಕಾಗಲಿ ಈ ಥರ ಹಾಕಿ ಮಾಡಿಕೊಟ್ರೆ ಅವರಿಗೆ ಗೊತ್ತಾಗಲ್ಲ, ಚೆನ್ನಾಗಿ ತಿಂತಾರೆ ಇಷ್ಟಪಟ್ಟು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿದ್ದೀನಿ. ಮತ್ತು ಬೇಕಂದರೆ ನೀವು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಖಾರದ ಪುಡಿ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು. ನೀವು ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಮನೇಲೇ ಮಾಡಿರುವಂಥ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ 1-2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಯಾಕಂದರೆ ಪಡ್ಡು ಒಳಗಡೆ ತಿನ್ನುವಾಗ ಚೆನ್ನಾಗಿ ಬಾಯಿಗೆ ಕಟುಮ್ ಅಂತ ಸಿಗಲಿ ಅಂತ 1-2 ಸ್ಪೂನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಆದಮೇಲೆ ಸ್ವಲ್ಪ ಗರಂ ಮಸಾಲ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಗರಂ ಮಸಾಲನ ಹಾಕ್ಬಿಟ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಆವಾಗ ಪಡ್ಡು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಮಕ್ಕಳುಗಳು ತರಕಾರಿ ಸೊಪ್ಪು ಅಂದರೆ ಯಾವತ್ತೂ ತಿನ್ನೋಕ್ಕೆ ಡೈರೆಕ್ಟಾಗಿ ಇಷ್ಟಪಡಲ್ಲ. ಹಾಗಾಗಿ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಈ ಥರ ಮಿಕ್ಕಿರುವಾಗ ಅದಕ್ಕೆ ನಾವು ಯಾವುದೇ ರೀತಿ ಸೊಪ್ಪಾಗಲಿ, ಯಾವ ರೀತಿ ತರಕಾರಿ ಆಗಲಿ, ಬೀಟ್ರೋಟ್ ತುರಿದು ಹಾಕ್ಬೋದು ಇದಕ್ಕೆ. ಆಮೇಲೆ ಬೇರೆ ಮೆಂತ್ಯ ಸೊಪ್ಪಾಗಲಿ, ಪಾಲಕ್ ಸೊಪ್ಪಾಗಲಿ, ನುಗ್ಗೆ ಸೊಪ್ಪಾಗಲಿ ತುಂಬ ಒಳ್ಳೆಯದು. ಮಕ್ಕಳಿಗೆ ಆರೋಗ್ಯಕ್ಕೆ ಏನೇನು ಒಳ್ಳೆಯದೋ ಅದೆಲ್ಲ ಸೊಪ್ಪನ್ನು ಹಾಕ್ಬಿಟ್ಟು ನಾವು ಈ ಥರ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಕರೆಕ್ಟಾಗಿ ಏನು ಹಾಕಿದ್ದಾರೆ ಅಂತ. ತಿಂದ್ಬಿಡ್ತಾರೆ. ಟೇಸ್ಟು ಇರುತ್ತಲ್ವ ಇದಕ್ಕೆ. ಚಟ್ನಿ ಪಲ್ಯ ಏನು ಬೇಕಾಗಲ್ಲ, ಹಾಗೇ ತಿನ್ಬೋದು. ಯಾಕಂದರೆ ಎಲ್ಲ ಮಸಾಲೆನೂ ಇದಕ್ಕೆ ಹಾಕಿರ್ತೀವಲ್ಲ, ಚೆನ್ನಾಗಿರುತ್ತೆ. ಹಾಗೆ ತಿನ್ನೋದಕ್ಕೂ ಮಕ್ಳಿಗೆ ಚಟ್ನಿ ಏನಷ್ಟು ಇಷ್ಟ ಆಗಲ್ಲ ಇದಕ್ಕೆ, ಯಾಕಂದರೆ ಅವರು ಖಾರ ತಿನ್ನಲ್ವಲ್ಲ. ಹಂಗಾಗಿ ಹೀಗೇ ಮಾಡಿಕೊಟ್ರೆ ಹಂಗೇ ಚೆನ್ನಾಗಿ ತಿಂತಾರೆ. ಮನೇಲಿ ನಾನು ಹಸಿಮೆಣ್ಸಿನ್ಕಾಯಿ ಏನಕ್ಕೂ ಯೂಸ್ ಮಾಡಲ್ಲ, ಯಾಕಂದರೆ ಬಾಯಿಗೆ ಸಿಕ್ಬಿಡುತ್ತೆ ತಿನ್ನೋಕ್ಕೆ. ಮತ್ತು ಮಕ್ಕಳು ಸ್ಕೂಲಲ್ಲಾಗಲಿ ಮನೆಯಲ್ಲಾಗಲಿ ಬಾಯಿಗೆ ಸಿಕ್ಕಿದ್ರೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಹಂಗಾಗಿ ಖಾರದ ಪುಡಿನೇ ಹಾಕಿದ್ದೀನಿ. ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳಿ. ಅದನ್ನು ಕಲಿಸ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ನೆನೆಯೋದಕ್ಕೆ ಇಟ್ಟಿದ್ದೆ. ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ. ಇನ್ನೊಂದು ಕಡೆ ನಾನು ತವೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಪಡ್ಡಿನ ಹೆಂಚು ಅಂತಾರೆ ಇದಕ್ಕೆ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸಿ ಎಲ್ಲ ಕಾಯೋದಕ್ಕೆ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ನಾರಲ್ಲಿ ಉಜ್ಜಿಬಿಟ್ಟು ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಮಾಗೋದಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತಾದಮೇಲೆ ಜಾಸ್ತಿ ಉರಿ ಅಂತೂ ಇಡಲೇಬೇಡಿ, ಯಾಕಂದರೆ ಜಾಸ್ತಿ ಉರಿ ಇಟ್ಬಿಟ್ರೆ ಕಚ್ಕೊಂಡ್ಬಿಡ್ತವೆ ಪಡ್ಡು. ಸಣ್ಣ ಉರಿಲೇ ಬೇಯಿಸಬೇಕು. ಆಮೇಲೆ ನೋಡಿ ಸ್ವಲ್ಪನೇ ಪಡ್ಡು ಹೆಂಚಕ್ಕಾದ್ಮೇಲೆ ಸ್ವಲ್ಪನೇ ಚಿಕ್ಕ ಸ್ಪೂನ್ ಹಾಕ್ಕೋಬೇಕು. ನೋಡಿ, ನಾನು ಹಾಕೊಂಡಿದ್ದೀನಲ್ಲ ಆ ಥರ ಚಿಕ್ಕ ಸ್ಪೂನು. ದೊಡ್ಡ ಸ್ಪೂನ್ ಹಾಕೊಂಡ್ವಿ ಅಂತಂದರೆ ಜಾಸ್ತಿ ಬಿದ್ದುಬಿಡುತ್ತೆ. ಫುಲ್ಲು ದಪ್ಪ ಬಿಟ್ಟರೆ ಅದರ ಟರ್ನ್ ಮಾಡಿದಾಗ ಚೆನ್ನಾಗಿ ಬೇಯೋದಿಲ್ಲ. ಅದೆಷ್ಟು ಅಗಲ ಹೋಲಿದೆಯೋ ಅಷ್ಟು ಮಾತ್ರ, ಅದಕ್ಕಿಂತ ಕಡಿಮೆನೇ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅದು ಜಾಸ್ತಿ ಬಿಟ್ವಿ ಅಂದರೆ ಅದು ಇಡ್ಲಿ ಥರ ಹಳ್ಕೊಂಬಿಡುತ್ತಲ್ವ, ಟರ್ನ್ ಮಾಡಿದಾಗ ಕಿತ್ತೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ಚಿಕ್ಕ ಸ್ಪೂನ್, ಈ ಥರ ಚಟ್ನಿ ಸ್ಪೂನ್ ಚಿಕ್ಕ ಸ್ಪೂನ್ ತೊಗೊಂಬಿಟ್ಟು ಈ ಥರ ಎಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಬೇಕು. ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ, ಕಚ್ಕೊಂಡ್ಬಿಡ್ತವೆ. ಪ್ಲೇಟ್ ಮುಚ್ಚಿದ್ರೆ ಮಾತ್ರ ಚೆನ್ನಾಗಿ ಬರ್ತವೆ ಪಡ್ಡು. ಕೆಲವೊಬ್ಬರು ಪ್ಲೇಟ್ ಮುಚ್ಚಲ್ಲ, ಹಂಗಾಗಿ ಚೆನ್ನಾಗಿ ಬರಲ್ಲ ಅಂತಾರೆ. ನಾನು ಇದಕ್ಕೆ ಮೇಲ್ಗಡೆ ಮುಚ್ಚೋದಿದೆ ಪ್ಲೇಟು, ಅದನ್ನು ಮುಚ್ಚಿದ್ದೀನಿ. ಮುಚ್ಚಿದ ಮೇಲೆ ನೋಡಿ ಟರ್ನ್ ಮಾಡಿದಾಗ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಸ್ವಲ್ಪನೂ ಕಚ್ಕೊತಾ ಇಲ್ಲ, ಅಷ್ಟು ಚೆನ್ನಾಗಿ ಬರ್ತಾಯಿದೆ ಪಡ್ಡು ಅಂತ. ಬೆಳಗ್ಗೆ ಟೈಮ್ ಮಕ್ಕಳಿಗೆ ಏನು ಟಿಫನ್ ಮಾಡೋದು ಅಂತ ಯೋಚನೆ ಮಾಡೋದೇ ಆಗುತ್ತೆ. ಈ ಥರ ಡೈಲಿ ಒಂದೊಂದು ವೆರೈಟಿಯಾಗಿ ಇಡ್ಲಿ ಹಿಟ್ಟಲ್ಲೇ, ನಾನೇನು ಸಪ್ರೇಟ್ ಬೇರೆ ಇದಕ್ಕೆ ಅಂತ ಹಿಟ್ಟನ್ನ ರೆಡಿ ಮಾಡಿಲ್ಲ. ನೆನ್ನೆ ಇಡ್ಲಿ ಮಾಡಿದ ಹಿಟ್ಟಿಗೆ ಇನ್ನು ಮಿಕ್ಕಿದ್ದು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ಅದಕ್ಕೆ ಈ ಥರ ಪಡ್ಡು ಮಾಡೋಕ್ಕೆ ಉಪಯೋಗಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಪಡ್ಡು ಅಂದರೆ ಸ್ವಲ್ಪನೂ ಕಚ್ಕೊತಾ ಇಲ್ಲ. ಅದು ಫಸ್ಟ್ ಸಲ ಅದು ಉರಿ ಜಾಸ್ತಿ ಆಗಿಬಿಡ್ತು, ಸ್ವಲ್ಪ ಜಾಸ್ತಿ ಬೆಂದ್ಬಿಟ್ಟಿದೆ. ನೋಡಿ, ಸ್ವಲ್ಪ ಜಾಸ್ತಿ ರೋಸ್ಟಾಗಿ ಕಪ್ಪಾಗಿಬಿಟ್ಟಿದೆ. ಚಿಕ್ಕ ಉರಿಲೇ ಬೇಯಿಸಿದ್ರೆ ಈ ಥರ ಚೆನ್ನಾಗಿ ಬರುತ್ತೆ. ಜಾಸ್ತಿ ಉರಿ ಹಾಕ್ಬಿಟ್ವಿ ಅಂತಂದರೆ ಕಚ್ಕೊಂಬಿಡುತ್ತೆ, ಚೆನ್ನಾಗಾಗಲ್ಲ. ಬೆಳಗ್ಗೆ ಹೊತ್ತಂತೂ ಎಷ್ಟು ಗಡಿಬಿಡಿ ನೋಡಿ. ಎಲ್ರು ಮಕ್ಕಳಿಗೆ ಈ ಥರದ್ದೆಲ್ಲ ಮಾಡಬೇಕು ಅಂದರೆ ಬಾಕ್ಸಿಗೆ ಮತ್ತು ತಿನ್ನೋದಕ್ಕೆ ಮತ್ತು ಬೇಗ ಆಗಲ್ಲ. ಇದು ದೋಸೆ ಆಗಲಿ ಇದಾಗಲಿ ಎಷ್ಟು ಕೈ ಇದ್ರೂ ಸಾಲದು ಅನಿಸುತ್ತೆ. ನನಗಂತೂ ಎಷ್ಟು ಗಡಿಬಿಡಿ ಅಂದರೆ
ಆಮೇಲೆ ಇದೇನು ಗೊತ್ತಾ, ಹೊಟ್ಟೆನೂ ತುಂಬೋದಿಲ್ಲ ಎಷ್ಟು ತಿಂದ್ರೂ. ದೋಸೆ ಇಡ್ಲಿ ಥರ ಇಷ್ಟಿಷ್ಟೇ ಚಿಕ್ಕದಾಗಿರ್ತಾವಲ್ಲ, ಮಕ್ಕಳಿಗೆ ಹತ್ತು ಹಾಕಿದ್ರೂ ಅಯ್ಯೋ ಇಷ್ಟೇನಾ ಹೊಟ್ಟೆ ತುಂಬಲ್ಲ ಅನಿಸ್ಬಿಡುತ್ತೆ ನಮಗೆ ತಾಯಂದ್ರಿಗೆ. ಅಯ್ಯೋ ಮಕ್ಳಿಗೆ ಹೊಟ್ಟೆ ತುಂಬ್ತೋ ಹೆಂಗೋ ಅಂತ ಟೆನ್ಷನ್ ಇರುತ್ತೆ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ತಿಂದು ಹೋಗ್ಬಿಡಿ ಅಂತ ಬೇಗ ಬೇಗ ಮಾಡ್ತಾಯಿದ್ದೀನಿ. ನೋಡಿ ಪಡ್ಡು ಅಂತೂ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತಂದರೆ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.